ಎಲ್ಲಾದ್ರೂ ನಂದೀಶ್ ಅವರ ಒಂದು ವೈಫ್ ಅವ್ರನ್ನ ನೋಡಿದಿರ? ಅಮ್ಮ ಬರಮ್ಮ. ಅಮ್ಮು ಮ್ಯಾಮ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ನನ್ನ ಅರ್ಧ ಅಂಗಿ ಅನುಪಮ. ಅರ್ಧ ಅಂಗಿ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯಾಕೆ ಭಯ ಪಡ್ತಾ ಇದ್ದೀರಾ? ನಾನು ಕಳ್ಳನ ಥರ ಕಾಣಿಸ್ತಿದ್ದೀನ? ಎಷ್ಟು ವರ್ಷ ಆಯಿತು ಮದುವೆ ಆಗಿ? 2020 ಮಾರ್ಚ್ ಲಾಕ್ಡೌನ್ ಟೈಮಲ್ಲಿ ಲಾಕ್ ಆಗ್ಬಿಟ್ವಿ. ಮ್ಯಾಮ್ ಈಗ ಆಸೆ ಸೀರಿಯಲ್ ನೀವು ನೋಡ್ತಿದ್ದೀರಲ್ಲ, ಮನೋಜ್ ಅವ್ರ ಕ್ಯಾರೆಕ್ಟರ್ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ಆಕ್ಚುಲಿ ರಿಯಲ್ ಲೈಫಲ್ಲೂ ಆಲ್ಮೋಸ್ಟ್ ಮ್ಯಾಚ್ ಅನ್ಸುತ್ತೆ. ಸೇಮ್ ಟು ಸೇಮಾ? ಯಾಕೆ ಮನೋಜ್ ಕ್ಯಾರೆಕ್ಟರ್ಗೆ ಇನ್ನೂ ಜವಾಬ್ದಾರಿ ಬಂದಿಲ್ಲ ಅಂತ? ಅದಕ್ಕೆ ಬರಲ್ಲ, ಅದಕ್ಕೆ ಜವಾಬ್ದಾರಿ ಬಂದ್ರೆ ಮಜಾ ಹೊರಟೋಗುತ್ತೆ. ಅಯೋಗ್ಯ, ಸರಿ ಇಲ್ಲ ಇವನು, ಮಗನೇ ಅಲ್ಲ ಇವನು, ಬೇರೆ ತರ ಕೆಟ್ಟ ಕೆಟ್ಟ ಬದ್ಧದಲ್ಲಿ ಬೈದ್ರು, ತುಂಬಾ ಜನ ಬೈದ್ರು. ಹೋಗ್ತಾ 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 ಯಾವ ರೇಂಜಿಗೆ ಮನೋಜ್ ಕ್ಯಾರೆಕ್ಟರ್ ಇಷ್ಟಪಟ್ರು ಅಂದ್ರೆ, ಅಪ್ಪ ಇಲ್ಲೋದ್ರು ಸಾರ್ ಏನ್ ಸಾರ್ ಹೆಂಗೆ ಸಾರ್ ಸಕ್ಕತ್ತ ಮಾಡ್ತೀರ ಸರ್. 5 ಡಿಗ್ರಿ ಮನೋಜನ ಕ್ಯಾರೆಕ್ಟರ್ ನನಗೆ ಯಾವತ್ತಿದ್ರು ನಂಬರ್ 1, ಟಾಪ್ 1. ದುಡ್ಡಿನ ವಿಚಾರದಲ್ಲಿ ಯಾವತ್ತಾದ್ರೂ ಸಫರ್ ಆಗಿರುವಂತಹ ಮೂಮೆಂಟ್ ಬಗ್ಗೆ ಹೇಳಿದ್ರೆ? ಅರೇಕಾ ಪ್ಲೇಟ್ ಎಲ್ಲ ಒಂದು ಫ್ಯಾಕ್ಟ್ರಿ ಥರ ಮಾಡಿ ಅದರಲ್ಲೂ 2 ತಿಂಗಳು ಅದು ಡಮಾರ್. ತಾವರೆಕೆರೆಯಲ್ಲಿ ಒಂದು ಡಯಾಗ್ನೋಸ್ಟಿಕ್ ಓಪನ್ ಮಾಡಿದೆ, ಅದು ಡಮಾರ್. ಕಮಲಾನಗರದಲ್ಲಿ ಒಂದು ಡಯಾಗ್ನೋಸ್ಟಿಕ್ ಓಪನ್ ಮಾಡಿದೆ, ಅಲ್ಲೊಂದೇ 1 ವರ್ಷ, ಅದು ಡಮಾರ್. ಗುಡಿಯಮ್ಮನಹಳ್ಳಿಲಿ ಡಯಾಗ್ನೋಸ್ಟಿಕ್ ಓಪನ್ ಮಾಡಿದೆ ಆಫ್ಟರ್ ಕಮಲಾನಗರ, ಅದು ಡಮಾರ್. ನಾನು ಸಿನಿಮಾ ಮಾಡಿದೆ, ಒಂದು ಅಂಧಾಗಾರ ಅಂತ ಒಂದು ಸಿನಿಮಾ ಮಾಡಿದೆ. ಸಿನಿಮಾ ಹೋಗಿಲ್ಲ, ನಿಮ್ನ ಹಾಕೊಂಡ್ವಿ, ಲಾಸ್ ಆಗ್ಬಿಟ್ವಿ ಅಂತ. ನಾನೀಗ ಬಿಸ್ನೆಸ್ ಕೈ ಹಾಕ್ಬೇಕು ಅಂದ್ರೆ ನನ್ನ ಟೆನ್ಷನ್, ಭಯ.